ನಟ ಉಪೇಂದ್ರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಗೊತ್ತಾಗ್ತಾ ಇದೆ. ಓವರ್ ಆಸಿಡಿಟಿಯಿಂದ ಆಸ್ಪತ್ರೆಗೆ ಸೇರಿದ್ದಾರೆ ಉಪೇಂದ್ರ ಅವರು. ರಿಯಲ್ ಸ್ಟಾರ್ ಸದ್ಯ ಈಗ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಮನೆಗೆ ಮರಳಿದ್ದಾರೆ ಉಪೇಂದ್ರ ಅವರು ಅಂತ ಗೊತ್ತಾಗ್ತಾ ಇದೆ. ಯುಐ ಸಿನಿಮಾದ ಶೂಟಿಂಗ್ ವೇಳೆ ಅಸ್ವಸ್ಥರಾಗಿರುವಂತಹ ಉಪ್ಪಿ ಅವರು ಈಗಾಗಲೇ ನಾವು ನೋಡ್ತಾ ಇದ್ವಿ, ಹಿಂದೆ ಕೂಡ ನಾವು ಗಮನಿಸ್ತಾ ಇದ್ವಿ. ಶೂಟಿಂಗ್ ಅಂತ ತಕ್ಷಣ ಕೆಲಸ ಇರ್ಬೋದು, ಯಾವುದು ಕೂಡ ಎಲ್ಲವೂ ಕೂಡ ಮರೆತು ಬಿಡ್ತಾರೆ. ಓನ್ಲಿ ಕೆಲಸ, ಟೈಮ್ ಟು ಟೈಮ್ ಊಟ, ನಿದ್ದೆ, ಹೆಲ್ತ್ ಯಾವುದ್ರ ಬಗ್ಗೆನೂ ಕೂಡ ಗಮನ ಇರಲ್ಲ. ಕೆಲಸ ಕೆಲಸ ಕೆಲಸ. ಈ ಸಂದರ್ಭದಲ್ಲಿ ಊಟ ಅಥವಾ ನಿದ್ದೆ ಸರಿಯಾದ ಟೈಮಿಗೆ ಆಗಿಲ್ಲ ಅಂತ ಹೇಳಿದ್ರೆ ಆಸಿಡಿಟಿ ಎಲ್ಲ ಉಂಟಾಗುತ್ತೆ. ಸದ್ಯಗ ಉಪೇಂದ್ರ ಪರಿಸ್ಥಿತಿ ಅದೇ ಆಗಿದೆ. ಯುಐ ಸಿನಿಮಾ ಶೂಟಿಂಗ್ ವೇಳೆ ಇಂತಹದೊಂದು ಆಗಿದೆ. ಈಗ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಗೊತ್ತಾಗ್ತಾ ಇದೆ. ಆಸಿಡಿಟಿಯಿಂದ ಆಸ್ಪತ್ರೆ ಸೇರಿದ್ದಾರೆ. ಸದ್ಯಗ ಉಪೇಂದ್ರ ಅಭಿಮಾನಿಗಳಿಗೆ ಶುಭ ಸುದ್ದಿ. ಯಾಕಂತ ಹೇಳಿದ್ರೆ ಆಸ್ಪತ್ರೆಯಿಂದ ವಾಪಸ್ ಮನೆಗೆ ಮರಳಿದ್ದಾರೆ ಉಪೇಂದ್ರ ಅಂತ ಗೊತ್ತಾಗ್ತಾ ಇದೆ. ಯುಐ ಸಿನಿಮಾದ ಶೂಟಿಂಗ್ ವೇಳೆ ಇದೇ ಥರ ಅನುಭವ ಆಯಿತು ಉಪೇಂದ್ರ ಅವರಿಗೆ. ಆ ಸಂದರ್ಭದಲ್ಲೂ ಕೂಡ ಹಾಸ್ಪಿಟ್ಲ್ ಹೋಗಿದ್ರು. ಆ ಸಂದರ್ಭದಲ್ಲಿ ಮತ್ತೆ ಚೇತರಿಸಿ ಮನೆಗೆ ಹೋಗಿದ್ರು. ಮತ್ತೆ ಈಗ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗಿದೆ. ಈ ನಿಟ್ಟಿನಲ್ಲಿ ಅವರನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಾಯಿತು. ಸದ್ಯ ಚಿಕಿತ್ಸೆ ಕೂಡ ಈಗಾಗಲೇ ಮಾಡಲಾಯಿತು. ಈಗ ಸದ್ಯ ವಾಪಸ್ ಉಪೇಂದ್ರ ಅವರು ಅವರ ಮನೆಗೆ ಮರಳಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂಥದ್ದು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ವೀರೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸದ್ಯ ಯಾವ ರೀತಿ ಆಗಿದೆ ಉಪೇಂದ್ರ ಅವರ ಆರೋಗ್ಯ? ಈಗ ಮನೆಗೆ ಹೋಗಿದ್ರು ಅಂತ ಗೊತ್ತಾಗ್ತಾ ಇದೆ. ಎಸ್ ನಿಕೇಶ್, ಯಾವುದೇ ಗಂಭೀರ ಸಮಸ್ಯೆ ಇಲ್ಲ ಅಂತೇನೋ ಹೇಳಲಾಗ್ತದೆ. ಸದ್ಯ ಇವರು ಮನೆಗೆ ಹೋಗಿದ್ದಾರೆ ಚಿಕಿತ್ಸೆ ಪಡೆದು. ಅಂದ್ರೆ ಓವರ್ ಆಸಿಡಿಟಿ ಆಗಿದ್ದ ಪರಿಣಾಮವಾಗಿ ಅವರು ಆಸ್ಪತ್ರೆ ಸೇರಿದ್ರು. ಬಟ್ ಇದೀಗ ನಾರ್ಮಲ್ ಆಗಿದ್ದಾರೆ. ಸದ್ಯ ಚೇತರಿಕೆ ಆಗಿದೆ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಅವರ ಕುಟುಂಬಸ್ಥರು ಮಾಹಿತಿ ನೀಡಿದ್ದಾರೆ. ಸದ್ಯ ಮನೆಯಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ನಿಕೇಶ್. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ. ನಟ ಉಪೇಂದ್ರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಗೊತ್ತಾಗ್ತಾ ಇದೆ. ಓವರ್ ಆಸಿಡಿಟಿಯಿಂದ ಆಸ್ಪತ್ರೆಗೆ ಸೇರಿದ್ದಾರೆ ಉಪೇಂದ್ರ ಅವರು. ರಿಯಲ್ ಸ್ಟಾರ್ ಸದ್ಯ ಈಗ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಮನೆಗೆ ಮರಳಿದ್ದಾರೆ ಉಪೇಂದ್ರ ಅವರು ಅಂತ ಗೊತ್ತಾಗ್ತಾ ಇದೆ. ಯುಐ ಸಿನಿಮಾದ ಶೂಟಿಂಗ್ ವೇಳೆ ಅಸ್ವಸ್ಥರಾಗಿರುವಂತಹ ಉಪ್ಪಿ ಅವರು ಈಗಾಗಲೇ ನಾವು ನೋಡ್ತಾ ಇದ್ವಿ, ಹಿಂದೆ ಕೂಡ ನಾವು ಗಮನಿಸ್ತಾ ಇದ್ವಿ. ಶೂಟಿಂಗ್ ಅಂತ ತಕ್ಷಣ ಕೆಲಸ ಇರ್ಬೋದು, ಯಾವುದು ಕೂಡ ಎಲ್ಲವೂ ಕೂಡ ಮರೆತು ಬಿಡ್ತಾರೆ. ಓನ್ಲಿ ಕೆಲಸ, ಟೈಮ್ ಟು ಟೈಮ್ ಊಟ, ನಿದ್ದೆ, ಹೆಲ್ತ್ ಯಾವುದ್ರ ಬಗ್ಗೆನೂ ಕೂಡ ಗಮನ ಇರಲ್ಲ. ಕೆಲಸ ಕೆಲಸ ಕೆಲಸ. ಈ ಸಂದರ್ಭದಲ್ಲಿ ಊಟ ಅಥವಾ ನಿದ್ದೆ ಸರಿಯಾದ ಟೈಮಿಗೆ ಆಗಿಲ್ಲ ಅಂತ ಹೇಳಿದ್ರೆ ಆಸಿಡಿಟಿ ಎಲ್ಲ ಉಂಟಾಗುತ್ತೆ. ಸದ್ಯಗ ಉಪೇಂದ್ರ ಪರಿಸ್ಥಿತಿ ಅದೇ ಆಗಿದೆ. ಯುಐ ಸಿನಿಮಾ ಶೂಟಿಂಗ್ ವೇಳೆ ಇಂತಹದೊಂದು ಆಗಿದೆ. ಈಗ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಗೊತ್ತಾಗ್ತಾ ಇದೆ. ಆಸಿಡಿಟಿಯಿಂದ ಆಸ್ಪತ್ರೆ ಸೇರಿದ್ದಾರೆ. ಸದ್ಯಗ ಉಪೇಂದ್ರ ಅಭಿಮಾನಿಗಳಿಗೆ ಶುಭ ಸುದ್ದಿ. ಯಾಕಂತ ಹೇಳಿದ್ರೆ ಆಸ್ಪತ್ರೆಯಿಂದ ವಾಪಸ್ ಮನೆಗೆ ಮರಳಿದ್ದಾರೆ ಉಪೇಂದ್ರ ಅಂತ ಗೊತ್ತಾಗ್ತಾ ಇದೆ. ಯುಐ ಸಿನಿಮಾದ ಶೂಟಿಂಗ್ ವೇಳೆ ಇದೇ ಥರ ಅನುಭವ ಆಯಿತು ಉಪೇಂದ್ರ ಅವರಿಗೆ. ಆ ಸಂದರ್ಭದಲ್ಲೂ ಕೂಡ ಹಾಸ್ಪಿಟ್ಲ್ ಹೋಗಿದ್ರು. ಆ ಸಂದರ್ಭದಲ್ಲಿ ಮತ್ತೆ ಚೇತರಿಸಿ ಮನೆಗೆ ಹೋಗಿದ್ರು. ಮತ್ತೆ ಈಗ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗಿದೆ. ಈ ನಿಟ್ಟಿನಲ್ಲಿ ಅವರನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಾಯಿತು. ಸದ್ಯ ಚಿಕಿತ್ಸೆ ಕೂಡ ಈಗಾಗಲೇ ಮಾಡಲಾಯಿತು. ಈಗ ಸದ್ಯ ವಾಪಸ್ ಉಪೇಂದ್ರ ಅವರು ಅವರ ಮನೆಗೆ ಮರಳಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂಥದ್ದು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ವೀರೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸದ್ಯ ಯಾವ ರೀತಿ ಆಗಿದೆ ಉಪೇಂದ್ರ ಅವರ ಆರೋಗ್ಯ? ಈಗ ಮನೆಗೆ ಹೋಗಿದ್ರು ಅಂತ ಗೊತ್ತಾಗ್ತಾ ಇದೆ. ಎಸ್ ನಿಕೇಶ್, ಯಾವುದೇ ಗಂಭೀರ ಸಮಸ್ಯೆ ಇಲ್ಲ ಅಂತೇನೋ ಹೇಳಲಾಗ್ತದೆ. ಸದ್ಯ ಇವರು ಮನೆಗೆ ಹೋಗಿದ್ದಾರೆ ಚಿಕಿತ್ಸೆ ಪಡೆದು. ಅಂದ್ರೆ ಓವರ್ ಆಸಿಡಿಟಿ ಆಗಿದ್ದ ಪರಿಣಾಮವಾಗಿ ಅವರು ಆಸ್ಪತ್ರೆ ಸೇರಿದ್ರು. ಬಟ್ ಇದೀಗ ನಾರ್ಮಲ್ ಆಗಿದ್ದಾರೆ. ಸದ್ಯ ಚೇತರಿಕೆ ಆಗಿದೆ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಅವರ ಕುಟುಂಬಸ್ಥರು ಮಾಹಿತಿ ನೀಡಿದ್ದಾರೆ. ಸದ್ಯ ಮನೆಯಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ನಿಕೇಶ್. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ. ನಟ ಉಪೇಂದ್ರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಗೊತ್ತಾಗ್ತಾ ಇದೆ. ಓವರ್ ಆಸಿಡಿಟಿಯಿಂದ ಆಸ್ಪತ್ರೆಗೆ ಸೇರಿದ್ದಾರೆ ಉಪೇಂದ್ರ ಅವರು. ರಿಯಲ್ ಸ್ಟಾರ್ ಸದ್ಯ ಈಗ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಮನೆಗೆ ಮರಳಿದ್ದಾರೆ ಉಪೇಂದ್ರ ಅವರು ಅಂತ ಗೊತ್ತಾಗ್ತಾ ಇದೆ. ಯುಐ ಸಿನಿಮಾದ ಶೂಟಿಂಗ್ ವೇಳೆ ಅಸ್ವಸ್ಥರಾಗಿರುವಂತಹ ಉಪ್ಪಿ ಅವರು ಈಗಾಗಲೇ ನಾವು ನೋಡ್ತಾ ಇದ್ವಿ, ಹಿಂದೆ ಕೂಡ ನಾವು ಗಮನಿಸ್ತಾ ಇದ್ವಿ. ಶೂಟಿಂಗ್ ಅಂತ ತಕ್ಷಣ ಕೆಲಸ ಇರ್ಬೋದು, ಯಾವುದು ಕೂಡ ಎಲ್ಲವೂ ಕೂಡ ಮರೆತು ಬಿಡ್ತಾರೆ. ಓನ್ಲಿ ಕೆಲಸ, ಟೈಮ್ ಟು ಟೈಮ್ ಊಟ, ನಿದ್ದೆ, ಹೆಲ್ತ್ ಯಾವುದ್ರ ಬಗ್ಗೆನೂ ಕೂಡ ಗಮನ ಇರಲ್ಲ. ಕೆಲಸ ಕೆಲಸ ಕೆಲಸ. ಈ ಸಂದರ್ಭದಲ್ಲಿ ಊಟ ಅಥವಾ ನಿದ್ದೆ ಸರಿಯಾದ ಟೈಮಿಗೆ ಆಗಿಲ್ಲ ಅಂತ ಹೇಳಿದ್ರೆ ಆಸಿಡಿಟಿ ಎಲ್ಲ ಉಂಟಾಗುತ್ತೆ. ಸದ್ಯಗ ಉಪೇಂದ್ರ ಪರಿಸ್ಥಿತಿ ಅದೇ ಆಗಿದೆ. ಯುಐ ಸಿನಿಮಾ ಶೂಟಿಂಗ್ ವೇಳೆ ಇಂತಹದೊಂದು ಆಗಿದೆ. ಈಗ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಗೊತ್ತಾಗ್ತಾ ಇದೆ. ಆಸಿಡಿಟಿಯಿಂದ ಆಸ್ಪತ್ರೆ ಸೇರಿದ್ದಾರೆ. ಸದ್ಯಗ ಉಪೇಂದ್ರ ಅಭಿಮಾನಿಗಳಿಗೆ ಶುಭ ಸುದ್ದಿ. ಯಾಕಂತ ಹೇಳಿದ್ರೆ ಆಸ್ಪತ್ರೆಯಿಂದ ವಾಪಸ್ ಮನೆಗೆ ಮರಳಿದ್ದಾರೆ ಉಪೇಂದ್ರ ಅಂತ ಗೊತ್ತಾಗ್ತಾ ಇದೆ.
US ಸಿನಿಮಾದ ಶೂಟಿಂಗ್ ವೇಳೆ ಇದೇ ಥರ ಅನುಭವ ಆಯಿತು ಉಪೇಂದ್ರ ಅವರಿಗೆ. ಆ ಸಂದರ್ಭದಲ್ಲೂ ಕೂಡ ಹಾಸ್ಪಿಟ್ಲ್ ಹೋಗಿದ್ರು, ಆ ಸಂದರ್ಭದಲ್ಲಿ ಮತ್ತೆ ಚೇತರಿಸಿ ಮನೆಗೆ ಹೋಗಿದ್ರು. ಮತ್ತೆ ಈಗ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗಿದೆ. ಈ ನಿಟ್ಟಿನಲ್ಲಿ ಅವರನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಾಯಿತು. ಸದ್ಯ ಚಿಕಿತ್ಸೆ ಕೂಡ ಈಗಾಗಲೇ ಮಾಡಲಾಯಿತು. ಈಗ ಸದ್ಯ ವಾಪಸ್ ಉಪೇಂದ್ರ ಅವರು ಅವರ ಮನೆಗೆ ಮರಳಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂಥದ್ದು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ವೀರೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸದ್ಯ ಯಾವ ರೀತಿಯಾಗಿದೆ ಉಪೇಂದ್ರ ಅವರ ಆರೋಗ್ಯ? ಈಗ ಮನೆಗೆ ಹೋಗಿದ್ರು ಅಂತ ಗೊತ್ತಾಗ್ತಾ ಇದೆ. ಎಸ್ ನಿಕೇಶ್ ಯಾವುದೇ ಗಂಭೀರ ಸಮಸ್ಯೆ ಇಲ್ಲ ಅಂತೇನೋ ಹೇಳಲಾಗ್ತಿದೆ. ಸದ್ಯ ಇವರು ಮನೆಗೆ ಹೋಗಿದ್ದಾರೆ ಚಿಕಿತ್ಸೆ ಪಡೆದು. ಅಂದ್ರೆ ಓವರ್ ಆಸಿಡಿಟಿ ಆಗಿದ್ದ ಪರಿಣಾಮವಾಗಿ ಅವರು ಆಸ್ಪತ್ರೆ ಸೇರಿದ್ರು. ಬಟ್ ಇದೀಗ ನಾರ್ಮಲ್ ಆಗಿದ್ದಾರೆ. ಸದ್ಯ ಚೇತರಿಕೆ ಆಗಿದೆ ಆರೋಗ್ಯದಲ್ಲಿ, ಯಾವುದೇ ತೊಂದರೆ ಇಲ್ಲ ಅಂತ ಅವರ ಕುಟುಂಬಸ್ಥರು ಮಾಹಿತಿ ನೀಡಿದ್ದಾರೆ. ಸದ್ಯ ಮನೆಯಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ನಿಕೇಶ್. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ. ನಟ ಉಪೇಂದ್ರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಗೊತ್ತಾಗ್ತಾ ಇದೆ. ಓವರ್ ಆಸಿಡಿಟಿಯಿಂದ ಆಸ್ಪತ್ರೆಗೆ ಸೇರಿದ್ದಾರೆ ಉಪೇಂದ್ರ ಅವರು. ರಿಯಲ್ ಸ್ಟಾರ್ ಸದ್ಯ ಈಗ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಮನೆಗೆ ಮರಳಿದ್ದಾರೆ ಉಪೇಂದ್ರ ಅವರು ಅಂತ ಗೊತ್ತಾಗ್ತಾ ಇದೆ. US ಸಿನಿಮಾದ ಶೂಟಿಂಗ್ ವೇಳೆ ಅಸ್ವಸ್ಥರಾಗಿರುವಂತಹ ಉಪ್ಪಿ ಅವರು ಈಗಾಗಲೇ ನಾವು ನೋಡ್ತಾ ಇದ್ವಿ, ಹಿಂದೆ ಕೂಡ ನಾವು ಗಮನಿಸ್ತಾ ಇದ್ವಿ. ಶೂಟಿಂಗ್ ಅಂತ ತಕ್ಷಣ ಕೆಲಸ ಇರ್ಬೋದು, ಯಾವುದು ಕೂಡ ಎಲ್ಲವೂ ಕೂಡ ಮರೆತು ಬಿಡ್ತಾರೆ. ಓನ್ಲಿ ಕೆಲಸ, ಟೈಮ್ ಟು ಟೈಮ್ ಊಟ, ನಿದ್ದೆ, ಹೆಲ್ತ್ ಯಾವುದ್ರ ಬಗ್ಗೆನೂ ಕೂಡ ಗಮನ ಇರಲ್ಲ. ಕೆಲಸ ಕೆಲಸ ಕೆಲಸ. ಈ ಸಂದರ್ಭದಲ್ಲಿ ಊಟ ಅಥವಾ ನಿದ್ದೆ ಸರಿಯಾದ ಟೈಮಿಗೆ ಆಗಿಲ್ಲ ಅಂತ ಹೇಳಿದ್ರೆ ಆಸಿಡಿಟಿ ಎಲ್ಲ ಉಂಟಾಗುತ್ತೆ. ಸದ್ಯಗ ಉಪೇಂದ್ರ ಪರಿಸ್ಥಿತಿ ಅದೇ ಆಗಿತ್ತು. US ಸಿನಿಮಾ ಶೂಟಿಂಗ್ ವೇಳೆ ಇಂತಹದೊಂದು ಆಗಿದೆ. ಈಗ ಮತ್ತೆ ಈಗ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಗೊತ್ತಾಗ್ತಾ ಇದೆ. ಆಸಿಡಿಟಿಯಿಂದ ಆಸ್ಪತ್ರೆ ಸೇರಿದ್ದಾರೆ. ಸದ್ಯ ಈಗ ಉಪೇಂದ್ರ ಅಭಿಮಾನಿಗಳಿಗೆ ಶುಭ ಸುದ್ದಿ. ಯಾಕಂತ ಹೇಳಿದ್ರೆ ಆಸ್ಪತ್ರೆಯಿಂದ ವಾಪಸ್ ಮನೆಗೆ ಮರಳಿದ್ದಾರೆ ಉಪೇಂದ್ರ ಅಂತ ಗೊತ್ತಾಗ್ತಾ ಇದೆ. US ಸಿನಿಮಾದ ಶೂಟಿಂಗ್ ವೇಳೆ ಇದೇ ಥರ ಅನುಭವ ಆಯಿತು ಉಪೇಂದ್ರ ಅವರಿಗೆ. ಆ ಸಂದರ್ಭದಲ್ಲೂ ಕೂಡ ಹಾಸ್ಪಿಟ್ಲ್ ಹೋಗಿದ್ರು, ಆ ಸಂದರ್ಭದಲ್ಲಿ ಮತ್ತೆ ಚೇತರಿಸಿ ಮನೆಗೆ ಹೋಗಿದ್ರು. ಮತ್ತೆ ಈಗ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗಿದೆ. ಈ ನಿಟ್ಟಿನಲ್ಲಿ ಅವರನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಾಯಿತು. ಸದ್ಯ ಚಿಕಿತ್ಸೆ ಕೂಡ ಈಗಾಗಲೇ ಮಾಡಲಾಯಿತು. ಈಗ ಸದ್ಯ ವಾಪಸ್ ಉಪೇಂದ್ರ ಅವರು ಅವರ ಮನೆಗೆ ಮರಳಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂಥದ್ದು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ವೀರೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸದ್ಯ ಯಾವ ರೀತಿಯಾಗಿದೆ ಉಪೇಂದ್ರ ಅವರ ಆರೋಗ್ಯ? ಈಗ ಮನೆಗೆ ಹೋಗಿದ್ರು ಅಂತ ಗೊತ್ತಾಗ್ತಾ ಇದೆ. ಎಸ್ ನಿಕೇಶ್ ಯಾವುದೇ ಗಂಭೀರ ಸಮಸ್ಯೆ ಇಲ್ಲ ಅಂತೇನೋ ಹೇಳಲಾಗ್ತಿದೆ. ಸದ್ಯ ಇವರು ಮನೆಗೆ ಹೋಗಿದ್ದಾರೆ ಚಿಕಿತ್ಸೆ ಪಡೆದು. ಅಂದ್ರೆ ಓವರ್ ಆಸಿಡಿಟಿ ಆಗಿದ್ದ ಪರಿಣಾಮವಾಗಿ ಅವರು ಆಸ್ಪತ್ರೆ ಸೇರಿದ್ರು. ಬಟ್ ಇದೀಗ ನಾರ್ಮಲ್ ಆಗಿದ್ದಾರೆ. ಸದ್ಯ ಚೇತರಿಕೆ ಆಗಿದೆ ಆರೋಗ್ಯದಲ್ಲಿ, ಯಾವುದೇ ತೊಂದರೆ ಇಲ್ಲ ಅಂತ ಅವರ ಕುಟುಂಬಸ್ಥರು ಮಾಹಿತಿ ನೀಡಿದ್ದಾರೆ. ಸದ್ಯ ಮನೆಯಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ನಿಕೇಶ್. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ.